ನಾವು ನಿಮಗೆ ಇಂದು ದೇಶದ ಆ ದೇವಸ್ಥಾನಗಳ ದೃಶ್ಯಗಳನ್ನು ತೋರಿಸಲಿದೆ. ಅಲ್ಲಿ ಭಕ್ತರಿಗೆ ಕಾಲಿಡಲು ಕೂಡ ಸ್ಥಳ ಇರಲಿಲ್ಲ. 2025ರ ಹೊಸ ವರ್ಷದ ಆರಂಭದ ಈ ದಿನ ಹಿಂದೂ ಮಂದಿರದಲ್ಲಿ ಭಕ್ತರು ದರ್ಶನ ಮಾಡುವುದರಲ್ಲಿ ಹೊಸ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಸುಮಾರು 5 ಲಕ್ಷ ಭಕ್ತರು ಭೇಟಿ ನೀಡಿ ದರ್ಶನವನ್ನ ಪಡೆದಿದ್ದಾರೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ 4 ಲಕ್ಷ, ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ 7 ಲಕ್ಷ, ಒಡಿಸಾದ ಪೂರಿ ಜಗನ್ನಾಥ ಮಂದಿರಕ್ಕೆ 5 ಲಕ್ಷ, ಉಜ್ಜಯಿನದ ಮಹಾಕಾಲ ಮಂದಿರಕ್ಕೆ 6 ಲಕ್ಷ ಮತ್ತು ಹರಿದ್ವಾರದಲ್ಲಿ 3 ಲಕ್ಷ ಭಕ್ತರು ಹೊಸ ವರ್ಷದ ದಿನದಂದು ಭೇಟಿ ನೀಡಿ ದರ್ಶನವನ್ನು ಪಡೆದಿದ್ದಾರೆ. ಭಕ್ತರು ಬಂದಿದ್ದನ್ನ ನೋಡಿದ್ರೆ ನಾವು 2 ವಿಷಯಗಳನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವಿ. ಮೊದಲನೇದು, ಹೊಸ ವರ್ಷದಂದು ದೇವರಿಗೆ ನೆನೆಯುತ್ತಾರೆ ಹಾಗೂ ಪಾರ್ಟಿ ಕೂಡ ಮಾಡ್ತಾರೆ, ಅಥವಾ ರಾತ್ರಿ ಪಾರ್ಟಿ ಮಾಡ್ತಾರೆ, ಮುಂಜಾನೆ ದೇವಾಲಯಕ್ಕೆ ಹೋಗ್ತಾರೆ. ಇನ್ನು ಎರಡನೇದು, ಯಾರು ಹೊಸ ವರ್ಷದಂದು ಈ ದೇವರ ದರ್ಶನ ಪಡೆಯುತ್ತಾರೋ ಆ ದೇವರ ಪಾಲಿಗೆ ಇದು ಹೊಸ ವರ್ಷವೇ ಅಲ್ಲ. ಸನಾತನ ಧರ್ಮದಲ್ಲಿ ಕ್ಯಾಲೆಂಡರ್ ಬದಲಾಗುವುದಕ್ಕೆ ವಿಕ್ರಮ್ ಸಂವತ ಕ್ಯಾಲೆಂಡರ್ ಅಂತ ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ 30 ಮಾರ್ಚ್ 2025ರಂದು ಕ್ಯಾಲೆಂಡರ್ ಬದಲಾಗುತ್ತದೆ. ಬ್ರಿಟಿಷ್ ಕ್ಯಾಲೆಂಡರ್ನಲ್ಲಿ ಇವತ್ತು ಹೊಸ ವರ್ಷ ಇದೆ, ಆದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಜನವರಿ 1, 2025 ಇದು ಕೇವಲ ಒಂದು ಸಾಮಾನ್ಯ ದಿನವಾಗಿದೆ. ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ 2025 ಇದೆ, ಆದರೆ ಸನಾತನ ಧರ್ಮ ಕ್ಯಾಲೆಂಡರ್ ಪ್ರಕಾರ ಇದು 2082 ವರ್ಷವಾಗಿದೆ. ಬ್ರಿಟಿಷರ ಹೊಸ ವರ್ಷದಂದು ಇಷ್ಟು ಜನರು ದೇವಾಲಯಕ್ಕೆ ಹೋಗಿದ್ದಾರೆ, ಆದರೆ ಸನಾತನ ಧರ್ಮದ ಪ್ರಕಾರ ಹೊಸ ವರ್ಷ ಮಾತ್ರ ಮಾರ್ಚ್ 30, 2025ರಂದು ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಫೌಜಿಯಾಬಾದ್ನಿಂದ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಕಂಡಿದ್ರು. ಅಂದು ವಿಪಕ್ಷವು ಜನರು ಅಯೋಧ್ಯೆ ರಾಮ ಮಂದಿರಕ್ಕೆ ಬರುವುದನ್ನ ಕಡಿಮೆ ಮಾಡಿದ್ದಾರೆ ಅಂತ ಭಾಷಣಗಳನ್ನ ಬಿಗಿಯುವುದಕ್ಕೆ ಶುರು ಮಾಡಿತ್ತು. ಆದರೆ ಇಂದು ಈ ವರ್ಷದಂದು ಬಂದಿರುವಂತಹ ಭಕ್ತರನ್ನ ನೋಡಿದ್ರೆ ಇದು ತಾಜ್ ಮಹಲ್ ಅನ್ನು ಕೂಡ ಹಿಂದಕ್ಕೆ ಇಟ್ಟಿದೆ. ಈ ಹಿಂದಿನ ವರ್ಷ ಅಂದ್ರೆ 2024ರಲ್ಲಿ ಎಷ್ಟು ಜನ ಭೇಟಿ ನೀಡಿದ್ದಾರೆ ಅಂತ ನೋಡೋದಾದ್ರೆ ತಾಜ್ ಮಹಲ್ಗೆ 16.70 ಕೋಟಿ ಜನ ಭೇಟಿ ನೀಡಿದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ 18.10 ಕೋಟಿ ಜನರು ಭೇಟಿಯನ್ನ ನೀಡಿ ದರ್ಶನವನ್ನ ಪಡೆದಿದ್ದಾರೆ. ಇನ್ನು 2024ರಲ್ಲಿ ದೇಶದ ಯಾವ ಹಿಂದೂ ದೇವಾಲಯಗಳಲ್ಲಿ ಎಷ್ಟು ಭಕ್ತರು ಬಂದಿದ್ರು ಮತ್ತು ದರ್ಶನವನ್ನ ಮಾಡಿದ್ರು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಕಾಶಿ ವಿಶ್ವನಾಥ ಮಂದಿರಕ್ಕೆ 8.3 ಕೋಟಿ ಭಕ್ತರು ಬಂದಿದ್ರು. ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ 2.5 ಕೋಟಿ ಭಕ್ತರು. ಅದೇ ಸ್ವರ್ಣ ಮಂದಿರ ಅಂದ್ರೆ ಗೋಲ್ಡನ್ ಟೆಂಪಲ್ಗೆ 3 ಕೋಟಿ ಮತ್ತು ಅಜ್ಮೇರ್ ಶರೀಫ್ ದರ್ಗಾಕ್ಕೆ 73 ಲಕ್ಷ ಭಕ್ತರು ಬಂದು ದರ್ಶನವನ್ನ ಪಡೆದಿದ್ದಾರೆ. ಮೋದಿ ಮತ್ತು ಬಿಜೆಪಿ ಪಕ್ಷ ನಿರ್ಮಿಸಿದ ಅಯೋಧ್ಯೆ ಮಂದಿರಕ್ಕೆ ಭಕ್ತರೇ ಬರುತ್ತಿಲ್ಲ ಅಂತ ಹೇಳಿ ಸುಳ್ಳು ಪ್ರಚಾರ ಮಾಡ್ತಿರುವಂತಹ ವಿಪಕ್ಷಗಳು ಇವಾಗ ಬಂದಂತಹ ಭಕ್ತರೇ ಅವರಿಗೆ ತಿರುಗೇಟಾಗಿ ನಿಂತಿದ್ದಾರೆ. ಇವರಿಗೆ ಈ ಒಂದು ಅಂಕಿ ಅಂಶಗಳನ್ನ ತೋರಿಸಬೇಕು, ಅದೇ ತಕ್ಕ ಉತ್ತರವಾಗಿ ಅವರಿಗೆ ಪರಿಣಮಿಸಲಿದೆ. ನಮ್ಮ ದೇಶದಲ್ಲಿ ಒಂದು ಪರಂಪರೆ ಇತ್ತು. ನ್ಯೂಯಾರ್ಕ್ನಲ್ಲಿ ಮತ್ತು ದುಬೈನ ಬುರ್ಜ್ ಖಲೀಫಾದಲ್ಲಿ ಹೇಗೆ ಹೊಸ ವರ್ಷವನ್ನು ಆಚರಿಸುತ್ತಾರೆ ಅಂತ ನಮ್ಮೂರು ಹೇಳುತ್ತಿದ್ರು. ಆದರೆ ಇಂದು 2 ವರ್ಷ ಆಯಿತು, ಭಾರತ ದೇಶವು ಹೊಸ ವರ್ಷವು ಯಾವ ರೀತಿ ಬರಮಾಡಿಕೊಳ್ಳುತ್ತಿದೆ ಎನ್ನುವುದು ಜಗತ್ತಿನ ವಿವಿಧ ಮಾಧ್ಯಮಗಳಲ್ಲಿ ಇವಾಗ ಚರ್ಚೆ ಆಗುತ್ತಿದೆ. ಭಾರತ ದೇಶದ ವಿವಿಧ ಭಾಗಗಳಲ್ಲಿ 2025ರ ಹೊಸ ವರ್ಷದ ಮೊದಲನೇ ದಿನವನ್ನ ಗಂಗಾ ಆರತಿಯ ಮೂಲಕ ದೇಶದ ವಿವಿಧೆಡೆ ಬರಮಾಡಿಕೊಂಡಿದ್ದಾರೆ. ಯೋಚನೆ ಮಾಡಿ, ಇಡೀ ಜಗತ್ತು ಕತ್ತಲಲ್ಲಿ ಹೊಸ ವರ್ಷನೇ ಆಚರಣೆ ಮಾಡ್ತಿದ್ರೆ ನಮ್ಮ ಭಾರತದ ಕೆಲವೊಂದು ಕಡೆ ಸೂರ್ಯನ ಮೊದಲ ಕಿರಣಗಳಿಂದ ಪ್ರಾರಂಭವಾಗಿ ಗಂಗಾ ನದಿಯ ತೀರವನ್ನು ಹತ್ತಿ 1000 ದೀಪಗಳನ್ನ ಹಚ್ಚುವ ಮೂಲಕ ಆಚರಿಸಲಾಗಿದೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸನಾತನ ಧರ್ಮ ಎಷ್ಟು ಉತ್ತಮವಾಗಿದೆ ಅಂತ. ಬೇರೆಯವರ ಸಂಸ್ಕೃತಿಗೆ ಗೌರವಿಸುತ್ತದೆ ಮತ್ತು ಆ ಸಂಸ್ಕೃತಿಗಳನ್ನ ಸುಲಭವಾಗಿ ತನ್ನಲ್ಲಿ ಅಳವಡಿಸಿಕೊಳ್ಳುತ್ತದೆ.
ಹಾಗಾಗಿ ಸನಾತನ ಧರ್ಮ ಎಲ್ಲಕ್ಕಿಂತಲೂ ಶ್ರೇಷ್ಠ ಅನ್ನೋದು ಪೌರಾಣಿಕವಾಗಿಯೂ ಕೂಡ ಸಾಬೀತಾಗಿದೆ ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಸಾಬೀತು ಆಗ್ತಾನೆ. ಹಾಗಾಗಿ ಹೊಸ ವರ್ಷವನ್ನ ಬರೀ ಆಡಂಬರದ ಆಚರಣೆಗಾಗಿ ಆಚರಿಸದೆ ಯುಗಾದಿಯನ್ನ ಹೊಸ ವರ್ಷವಾಗಿ ಆಚರಿಸಿ ಮತ್ತು ಸಂಪ್ರದಾಯವನ್ನ ಮರೆಯಬೇಡಿ. ನೀವು ಹೊಸ ಬಟ್ಟೆ ಖರೀದಿಸಿ ಹೊಸ ವರ್ಷ ಆಚರಣೆ ಮಾಡಿ ಎಲ್ಲವನ್ನ ಮಾಡಿ, ಆದರೆ ನಮ್ಮ ಸಂಪ್ರದಾಯವನ್ನ ಮರೀಲಿಕ್ಕೆ ಹೋಗಬೇಡಿ.